ಸ್ವಲ್ಪ ಸೇನೆ ಕೊಟ್ರೆ ಸಾಕು ಇವರೊಟ್ಟಿಗೆ. ಸೇನೆ ಯಾರ್ಯಾರನ್ನೋ ಕೊಳಿಸುದು ಬೇಡ, ಬಲಾಢ್ಯರಾದಂತ ನನ್ನ ಅಳಿಯಂದಿರಿದ್ದಾರಲ್ಲ ಇವರ ಕೆಟ್ಟ ಬುದ್ಧಿ ಎಲ್ಲ ಹೋಗಿದೆ ಅಂತ ಅರ್ಥ ಆಗ್ತದೆ. ಯಾರು ನಾವ ಇಷ್ಟೊತ್ತಿರೋ ಅಲ್ಲಿಂದ ಇಲ್ಲಿ ಕೊಟ್ಕೊಂಡು ತಿರ್ಗಿ ಸಾಕಾಯ್ತು ನಾವು. ಅಲ್ಲ ಮಾವ, ನಿಮಗೆ ನಮ್ಮ ಮೇಲೆ ಏನಾದ್ರು ಹಾಗೆ ಇದ್ರೆ ಇಲ್ಲೇ ಒಂದ್ 4 ಪೆಟ್ಟು ಕೊಡಿ. ಯಾಕಪ್ಪ? ಯಾರ್ಯಾರ ಹತ್ರ ಯಾಕೆ ಹೊಡ್ಸ್ತ್ರಿ ಸುಮ್ನೆ? ಅಲ್ಲೂ ಅವರು ನಮಗ್ ಬಡಗಿ ಚಂದ್ರಸೇನ ಇದ್ದಾನಲ್ಲ ಜೊತೆಯಲ್ಲಿ, ಅವ ಇದ್ರ ಮೇಲೆ ಮತ್ತೆ ನಾವ್ ಎಂದಾಗ ಜೊತೆಯಲ್ಲಿದ್ದಾನೆ ಅಂತ ಹೇಳಿದ್ ಸಹಕಾರಕ್ಕಾಗಿ. ಅಲ್ಲ, ಇನ್ನಾದ್ರೂ ಸ್ವಲ್ಪ ಸರಿಯಾಗ್ಬೋದಲ್ಲ ಬಾವ. ಹರ ಗಿರಿಜರನ್ನ ಕಂಡಾಗಲೂ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಲಿಲ್ವಾ? ನಮಗ ಆಗಿಯೇ ಕೇಳಿದ್ದು. ಆಯ್ತು ಮಾವ. ಕಳಿಂಗ ಹೇಗುಂಟು ಇವಾಗ? ಕಳಿಂಗ ದೇವರಾಣೆ ಹೇಗುಂಟು? ಬರುವಾಗಲೇ ಅಂತ ಇರ್ಲಿಲ್ಲ, ಈಗ ಹೇಗಿರ್ತದೆ? ಈಗೇನು ಹೊಂದ್ ಕಟ್ಟಿತ್ತೇನು? ಯೋಚನೆ ಮಾಡಬೇಡಿ, ಇವ ಒಬ್ಬ ಅಲ್ಲ ಅಂತ ಆಗಿದ್ರೆ ಕಳಿಂಗ ವಿರೋಧಿಗಳ ಪಾಲೆ ಆಗ್ತಾ ಇರ್ತೀವಿ. ಅದು ಯಾರು ತೊಂದ್ರೆ ಇಲ್ಲ ಅಲ್ಲಿ ಅಂತ ಇಲ್ಲ. ನಮ್ಗೆ ಇಲ್ಲೇ ಅಂತ ಜಾಗ ಕೊಡಿ ಸಾಕು. ಏನು ಇಲ್ಲೇ ಎಂತ ಮಾಡ್ಕೊ ಇರ್ತವೆ ಗುರುಗಳ. ಗುರುಗಳೇ, ಕೆಲಸ ಮಾಡಿ, ಅವರಿಬ್ರು ಇಲ್ಲೇ ಇರ್ಲಿ. ಯಾಕೆ? ಕೆಲವೊಂದು ಸಂದರ್ಭ ಬೇಸರವಾದಾಗ ಅವರನ್ನ ಮಾತನಾಡಿಸಿದ್ರೆ ಆ ಬೇಸರ ದೂರ ಆಗ್ತದೆ. ಬಾವಾ ಒಳ್ಳೆ ಮಾತಾಡೋದು. ಅಲ್ಲ ಮಾರ, ಕಾಲ ಅವಂದು ನನ್ಗೆ ಹೆಂಗ್ ಗೊತ್ತಾಗ್ತ ಮಾರ? ಗೊತ್ತಿಲ್ಲ ನಂದೇ ನನಗೆ ಎಂತ ತಂದು ಗೊತ್ತಿಲ್ಲ ಮಾರ. ಎಂತ ಗುರುಗಳ ನೀವು ಬರೀ ತಮಾಷೆ ಮಾಡುದ. ಮಣಿ ಹೌದು, ಯೋಗ್ಯ ಕಾರ್ಯ ಮಾಡಿದ್ದೀರಿ ನೀವು. ಮಣಿ ಹೋಗೋದು ಇವ್ರ ಮಣಿ ನೋಡಿ. ಮಣಿ ತರುವುದು ಮಾತ್ರ ಅಲ್ಲ, ಮಣಿ ಕೊಂಡ್ರು ಕೂಡ ಹೇಳಿದ್ದೇನೆ ನಾನು ಅಂತ ಹೇಳಿದ್ದೇನು. ಕಾರಣ ಗುಣಪಡಿಸಿದವನಿಗೆ ಅರ್ಧ ರಾಜ್ಯ ಕೊಡ್ತೇವೆ. ಹೌದು, ಮಣಿ ಸೂಕ್ತ. ಮಣಿ ಹೇಗ್ ತಂದ್ರ? ಮಣಿ ಹೋಗಿ ತಂದದ್ದು. ಹೋಗಿ ಸುಮ್ಮನೆ ಕೊಟ್ನಾ? ಇಲ್ಲಪ್ಪ, ಯುದ್ಧ ಮಾಡಿದ್ದೇವೆ. ಒಂದೇ ಒಂದು ಬಿಟ್ಟಿದೆ ಕಣಿ ಅವನ ಮುಖದ ಮೇಲೆ. ಕರ್ರ ತಿರುಗಿ ಮಣಿ ಕೊಟ್ಟ. ಯುದ್ಧ ಮಾಡಿ ತಂದ್ರಲ್ಲ, ಕದ್ದು ತಂದ್ರ? ನಾವು ಕಳ್ರ ಅಲ್ಲ, ಹೇಳಲಿಕ್ಕಾಗುದು, ಕೇಳಿದ್ದು. ಯಕ್ಷಲೋಕದಲ್ಲಿ ಸೇನಾಬಲ ಯಕ್ಷ ಅಂತ ಮಲ್ಕೊಂಡಿರ್ತಾನೆ ಕತ್ತರ್ಲಿಕ್ಕೆ. ಸಾಹಸಿಗರ ಸಂದೇಹ ಇಲ್ಲ. ಆ ಮಣಿ ಮಂತ್ರ ಹೇಳಿದ್ನಲ್ಲ ಅವ ಕುಬೇರ, ಅದನ್ನು ಹೇಳಿ ಅವನ ಕಾಲನ ಗುಣ ಮಾಡಿಸಿ. ಮಣಿ ಮಂತ್ರ? ಹಾ, ಮಣಿ ಕೊಟ್ಟು ಮಂತ್ರ ಹೇಳ್ತಾರೆ. ನಾವು ಬರುವಾಗ ಮಂತ್ರ ಹೇಳಿದ್ನಲ್ಲ. ಈಗ ಮಣಿ ಮಂತ್ರ. ಇವು ಮತ್ತು ಬಿಗಿದ್ದ ಮಂತ್ರ ಅಲ್ವಾ? ನಿಂದು ಯಾವ ಕಾಲ ಮಾವ? ಎಡಗಾಲ. ಎಷ್ಟು ವರ್ಷ ಆಯ್ತಾ ನಿನಗೆ? ನನಗ ನಿನಗಲ್ಲ, ನಿನಗಲ್ಲ, ಮಣಿಗ ಮಣಿಗಲ್ಲ, ಈ ಹೆಂಡತಿ ಮಗಳ ವರ್ಷ ಕೊಟ್ಟಲ್ಲಿ ಇಲ್ಲೇ ಇದ್ದೆ. ಯಾವ ಕಾಲ ಅಂತ ಗೊತ್ತಿಲ್ಲ ನಿನಗೆ? ಅಲ್ಲ ಮಾರ, ಕಾಲ ಅವಂದು ನನ್ಗೆ ಹೆಂಗ್ ಗೊತ್ತಾಗ್ತ ಮಾರ? ನೋವು ಯಾವ್ದಂತ ಗೊತ್ತಿಲ್ಲ. ನಂದೇ ನನಗೆ ಎಂತ ತಂದು ಗೊತ್ತಿಲ್ಲ ಮಾರ. ಎಂತ ಗುರುಗಳ ನೀವು ಬರೀ ತಮಾಷೆ ಮಾಡುದ. ಎಲ್ಲಿಂದ ಬರೀರಿ ಗುರುಗಳೇ. ಮಣಿ ತಾಗಿಸ್ತೆ ಮಣಿ ಮಂತ್ರ. ಮೊದ್ಲೇ ಅರ್ಧ ಜೀವ ಐತ್, ಮಾತಾಡ್ಬೇಡ. ಹೊಡೆದ್ರು ಕೈ ಹೀಗೆ ಮಾಡ್ಕೊಂಡು ಇಟ್ಕೊಡಿ. ಯಾಕೆ ಮಂತ್ರ ಹೇಳ್ತೀವಿ? ನೀನ್ ಹೇಳು. ಗಜಾನನಂ ಭೂತ ಘನಾದಿ ಸೇವೆಥಂ ಕಪಿತ್ತ ಜಂಬ ಪರಸಾರ ಅದು ಭಾಗ್ಯ. ಮಣಿ ಮಂತ್ರ ಅಲ್ಲ, ಅದಲ್ಲ, ನಂಗೆ ಗೊತ್ತಿಲ್ವಾ? ಪ್ರಾರಂಭ ಅಷ್ಟೇ. ಗಣಪತಿ ಸ್ತುತಿ ಇರ್ಲಿ ಬೇಡ. ನಾ ಎಂತ ಹೇಳ್ಕೊಂಡು ನಂಗೆ ಗೊತ್ತಿಲ್ಲ ಮಾರ. ಈ ಬ್ಯಾಡ್ದಿ ಮಾಡು ಮಾರ. ಮಹೇಂದ್ರ ನೀಲಮಣಿ ಗಿಡ್ಗಿಡ್ತ. ಮಹೇಂದ್ರ ನೀಲಮಣಿ ಎಂತದ ನೋವಾಗ್ತಿದೆ ಮತ್ತು ಸರಿಯಾಗ್ಲಿಲ್ವಾ? ಗುರುಗಳೇ, ಸರಿ ಕಾಲ ಅಲ್ಲ ಇದು. ಇದು ಹೋಯ್ತು. ನಿಜವಾದ ಮಂತ್ರ ಹೇಳಿದ್ರೆ ಗುಣ ಆಗ್ತಾನೆ ಅದು. ಇದು ಕೊಂಡಿತಪ್ಪದಲ್ಲ, ನರದೋಷ. ನಿಜವಾದ ಹೇಳ್ಕಮ್ಮ. ಹೇಳ್ಬಿಡ್ತೇವೆ ನಿಜವಾದ. ಅವ ಹೇಳಿದ್ನಲ್ಲ ಕುಬೇರ, ಆ ಮಂತ್ರವೇ ಆಗ್ಬೇಕು, ಬೇರೆ ಮಂತ್ರ ಆಗುದಿಲ್ಲ. ಬೇರೆ ಮಂತ್ರ ಹೇಳ್ರಿ ಅಂತ ಆಯ್ತು. ಆಗುದಿಲ್ಲ. ನಮ್ ಬೇಡ, ನೀವು ಒಕ್ರತುಂಡ ಹೇಳಿ. ಒಕ್ರತುಂಡ ಅದ ಹೇಳುದಾ? ಈಗ 1ರಿಂದ 100ರವರೆಗೆ ಅಂಕಿ ಹೇಳಿ. ಹಂಗೆಲ್ಲರೂ ನೆನಪೋರ 1ರಿಂದ 100ರವರೆಗೆ ಮಧ್ಯೆ ಒಂದ್ಸಲ ಬದ್ರ ಮಕ್ಕಳು ಕಳಿಯಲ್ಲ. ನಿಮ್ಮ ಮಣಿ ತಾಕಿ ಹೋಯ್ತಾಕಿ ಮಣಿ ತಾಕಿ ಶ್ರೀಮದ್ ರಮಣರಮಣ ರಮಣಮಣ ಗೋವಿಂದ. ಶ್ರೀಮದ್ ರಮಣರಮಣ ರಮಣ. ನಿಜವಾಗಿ ಹೇಳ್ತೇನೆ, ಕದ್ದು ತಂದವರು ನೀವು. ಹೌದು, ಎಂತ ಆಯ್ತು ಈಗ? ರಾಜ್ಯ ಕೊಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ಬಿಡು. ಏನ್ ಮಾಡ್ತೀವಿ?
ಮಗು ಚಂದ್ರಸೇನ, ಈಗಾಗಲೇ ನಿನ್ನ ಶಾಪ ವಿಮೋಚನೆ ಆಗಿದೆ. ನಾವೇ ಹರಗಿರಿ ಸೇರಿದ್ದೇವೆ. ನಿನ್ನ ನಿಜ ರೂಪದಿಂದ ಬಾ. ಮಹಾತ್ಮರೇ, ಉಗ್ರಸೇನ, ಏನು ಎಂತದ್ದು ಅಂತ ಅರ್ಥ ಆಗದೆ ಹೋಯ್ತು ನನಗೆ. ಯಾಕೆ? ಕರಡಿ ಬಂದು ಮಣಿತಾಗಿದಾಗ ನನ್ನ ಕಾಲು ನೋವು ಗುಣ ಆಗಿದೆ. ಹಾ ಒಬ್ಬ ಕುರೂಪಿಗೆ ನನ್ನ ಮಗಳನ್ನ ಮದುವೆ ಮಾಡಿಸಿಕೊಟ್ಟವ ನಾನು. ಹಾ ಅವಳ ಜೊತೆಯಲ್ಲಿ ಸುಂದರ ಯುವಕನಿದ್ದಾನೆ. ಏನು ಎಂತದ್ದು ಅಂತ ಅರ್ಥ ಆಗದೆ ಹೋಯ್ತಲ್ಲ. ಮಗಳ ಬಗ್ಗೆ ಅನುಮಾನ ಪಟ್ಟುಕೊಳ್ಬೇಡ. ನಿನ್ನ ಮಗಳ ಮೋಹನ ಗುಣರನ್ನನೀತ ಚಂದ್ರಸೇನ. ಮೋನ 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 ಏನು ಮೋನ್ನ ಇವ? ಗುಣರನ್ನ ರನ್ನ ಚಂದ್ರಸೇನ. ರನ್ನ ಮೋನ್ನ ಯಾರ? ಮಹಾರಾಜ, ಯಾಕೆ ಹೀಗಾಯ್ತು ನನಗೆ ಶಂಕೆ ಇರ್ಬೋದು ತಾನೆ. ಕಾಮರೂಪಾಧಿಕಾರಿ ಕಾಮಪಾಲನ ಸುತ ಈತ. ವಿರೋಧಿಗಳ ಆಕ್ರಮಣದಿಂದ ಈತನ ತಂದೆ ಸಾವನ್ನಪ್ಪಿದ್ರು. ಮಗು ಅನಾಥರಾಗಬಾರ್ದು ಎನ್ನುವಂತಹ ಉದ್ದೇಶದಿಂದ ಕರೆ ತಂದು ಸಕಲ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದವ ನಾನು. ಒಂದು ನಾನು ಆಶ್ರಮದ ಹೊರಗಡೆ ಹೋದಾಗ ನನಗರಿವಿಲ್ಲದ ಹಾಗೆ ಕಾಮರೂಪ ಎನ್ನುವಂತಹ ವಿದ್ಯೆಯನ್ನು ಕರಡಿಯ ರೂಪನ ಅಂತೂ ಪ್ರಯೋಗ ಮಾಡಿ ಕುಡಿಯುತ್ತಾ ಇದ್ದ. ಆಶ್ರಮ ಬಂದು ಕಂಡು ಸಿಟ್ಟುಕೊಂಡು ಶಾಪಗೊಟ್ಟೆ. ನನ್ನ ಅನುಮತಿ ಇಲ್ಲದೆ ಕರಡಿಯ ರೂಪವನ್ನು ತಾಳಿದಕ್ಕಾಗಿ ನೀನು ಕರಡಿ ಆಗುವಂತ. ಆಮೇಲೆ ಕಾಲ ಮೇಲೆ ಬಿದ್ದು ಬೇಡಿಕೊಂಡ. ಆವಾಗ ಹೇಳಿದ್ದೇನೆ, ಈ ವಿಚಾರ ಎನ್ನುವಂತಹದ್ದು ಮೂವರಿಗಲ್ಲದೆ ನಾಲ್ವರಿಗೆ ತಿಳಿಯಿತು ಅಂತಾರೆ ಮತ್ತೆ ಕರಡಿ ಆಗ್ತೀಯ. ಆ ಕರಡಿ ರೂಪ ಹೋಗ್ಬೇಕು ಅಂತಾದ್ರೆ ಶಿವ ಪಾರ್ವತಿಯರ ದರ್ಶನ ಆಗ್ಬೇಕು ಅಂತ. ಇಂತಿರುವಾಗ ನಿನ್ನ ಸಭೆ ನಡೆಯುತ್ತಲ್ಲ, ನಿನ್ನದ್ದು ಮಗಳದ್ದು ವಾದ ಅದನ್ನು ಗಿಳಿಯಾಗಿ ಕೇಳುತ್ತಾ ಇದ್ದ. ಹಾಗೆ ಶಟನಾಗಿ ಬಂದ, ಮದುವೆ ಮಾಡಿಸಿದ. ಮದುವೆ ಮಾಡಿಸಿಕೊಟ್ಟೆ. ಆಮೇಲೆ ಕಾರಣವಾಯ್ತಲ್ಲ ನಿನಗೆ. ನಾನೇ ಹೇಳಿದ್ನಲ್ಲ ಯಕ್ಷಲೋಕಕ್ಕೆ ಹೋಗಿ ಮಣಿ ತರಬೇಕು ಅಂತ. ಯಕ್ಷಲೋಕಕ್ಕೆ ಹೋಗಿ ಮಣಿ ತಕೊಂಡು ಬರ್ತಾ ಇದ್ದ. ದಾರಿಯಲ್ಲಿ ಇವರಿಬ್ರು ಸಂಧಿಸಿರ ಅವನನ್ನು, ನಿನ್ನ ಅಳಿಯಂದಿರು. ಆವಾಗ ಅವನನ್ನು ಹಾಳು ಕೂಪಕ್ಕೆ ಹಾಕಿ ಮಣಿಯನ್ನು ಎತ್ತಿಕೊಂಡು ಬಂದವರು ಇವರು. ಹೌದಾ? ಇತ್ತ ನಿನ್ನ ಯೋಗಕ್ಷೇಮ ವಿಚಾರಿಸರು ಗುಣಸುಂದರಿ ಅರಮನೆಗೆ ಧಾವಿಸಿದಾಗ ನಿನ್ನ ಮುದ್ದಿನ ಹೆಣ್ಮಕ್ಳಿದ್ರಲ್ಲ ಹೇಮರೂಪ, ಈಕೆಯನ್ನು ಬೈದು ಭಂಗಿಸಿದ್ರು. ತಾಳ್ಮೆಯನ್ನು ಕಳೆದುಕೊಂಡಂತ ಈಕೆ ನಿಜ ವೃತ್ತ ಅಂತ ಅಲ್ಲಿ ಹೇಳಿಬಿಟ್ಲು. ಕೂಪದಲ್ಲಿರುವಂತಹ ಈತ ಕರಡಿಯಾದ. ಇವ ಕರಡಿಯನ್ನು ಕುಡಿಸ್ತಾ ಬಂದ್ರಲ್ಲ, ಬೇರೆ ಯಾರಲ್ಲ, ಸಾಕ್ಷಾತ್ ಶಿವ ಪಾರ್ವತಿಯರು ಈತನ ನಿನ್ನ ಅಳಿಯ. ಧನ್ಯನಾದೆ ಸ್ವಾಮಿ. ಮಗ ಗುಣ, ಕೆಟ್ಟ ದರಿದ್ರ ಎನ್ನು ಹಾಗೆ ಸೇರಿರುವಂತ ಸಭೆ ಮುಂಭಾಗ ನಿನ್ನನ್ನ ನಿಂದಿಸಿದೆ. ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೇನೆ. ತಂದೆಯಾದಂತ ನಾನು ಸ್ವಲ್ಪವೂ ಕರುಣೆ ನಿನ್ನ ಮೇಲೆ ತೋರಲಿಲ್ಲ ಮಗ. ಈಗ ಅರ್ಥ ಆಗ್ತದೆ, ನಿಜವಾಗಿ ನೀನು ನನ್ನ ಮಗಳಲ್ಲ, ನನ್ನ ತಾಯಿ ಎನ್ನು ಹಾಗೆ. ನಾನು ಮಾಡಿದ ತಪ್ಪಿಗೆ ಅಪ್ಪ, ಏನಪ್ಪ ನೀವು ಮಗಳ ಮುಂದೆ ಕರಜೋಡಿಸುವುದು? ಅಂತ ಅಪರಾಧ ನಾನು ಎಸಗಿದ್ದೇನೆ ಮಗ. ಇಲ್ಲಪ್ಪ, ಗಂಧದ ಕೊರಡನ್ನ ಮನೆಯ ಪೆಟ್ಟಿಗೆಯಲ್ಲಿ ಇಟ್ಟರೆ ಪ್ರಯೋಜನ ಏನು ಹೇಳಿ? ಹೌದು ಮಗ. ಅದನ್ನ ತೇದಿದಾಗ ಅದರ ಸುಗಂಧ ಹೊರಸೂಸುವುದಕ್ಕೆ ಸಾಧ್ಯ ಉಂಟು. ನೀವು ಆ ನೋವು ಕಷ್ಟಗಳನ್ನ ಕೊಟ್ಟುದರಿಂದಲೇ ನಾನು ಅವಳು ಪತಿರೋತೆ ಎನ್ನುವ ಹಾಗೆ ಜನ ಒಪ್ಪುವ ಹಾಗಾಯ್ತಲ್ಲ. ಆಡಿದ ಮಾತನ್ನ ಉಳಿಸಿಕೊಂಡೆ ಮಗ. ಅಳಿಯ ಚಂದ್ರಸೇನ, ಮಾವಯ್ಯ, ಸಾಮಾನ್ಯ ಒಬ್ಬ ಸಟನಿಗೆ ಕೊಟ್ಟು ಮದುವೆ ಮಾಡಿಸಿದವ ಅವ. ಇದು ನೀನಾದದನ್ನ ಕಂಡಾಗ ಸಂತಸವಾಯಿತು. ನನ್ನ ಮಗಳ ಬದುಕು ಬಂಗಾರವಾಯಿತು ಎನ್ನುವ ಹಾಗೆ ಭಾವಿಸ್ತೇನೆ. ರಾಜ್ಯವನ್ನ ಕಳೆದುಕೊಂಡಂತ ನೀನು ಮತ್ತೆ ರಾಜ್ಯಕ್ಕೆ ಹೋಗಬೇಕಾದಂತ ಅಗತ್ಯ ಇಲ್ಲ. ಮಗದ ದೇಶದ ಪೀಠವನ್ನ ನೀನು ಅಲಂಕರಿಸಬೇಕು ಎನ್ನುವ ಹಾಗೆ ವಿನಂತಿ. ಮಾವಯ್ಯ, ಅರಿಗಳ ವಶದಲ್ಲಿದ್ದಂತ ನಾಡು ನನ್ನದ್ದದು. ಅದನ್ನು ನಾನು ಮೊದಲು ಸ್ವಾಧೀನಪಡಿಸಿಕೊಳ್ಳಬೇಕು. ಹಾಗಾಗಿ ಅಲ್ಲಿಗೆ ಮೊದಲು ಹೋಗಿ ಅವರನ್ನ ಬಡಿದು ಆ ರಾಜ್ಯವ ಸ್ವತಂತ್ರ ಮಾಡಿಕೊಂಡ ಮೇಲೆ ನಿಮ್ಮ ಆಸೆಯನ್ನು ಪೂರೈಸಿ. ಸ್ವಲ್ಪ ಸೇನೆ ಕೊಟ್ಟರೆ ಸಾಕು ಇವನೊಟ್ಟಿಗೆ. ಸೇನೆ ಯಾರ್ಯಾರನ್ನೋ ಕಳಿಸುದು ಬೇಡ. ಬಲಾಢ್ಯರಾದಂತ ನನ್ನ ಅಳಿಯಂದಿರಿದ್ದಾರಲ್ಲ, ಇವರ ಕೆಟ್ಟ ಬುದ್ಧಿ ಎಲ್ಲ ಹೋಗಿದೆ ಅಂತ ಅರ್ಥ ಆಗ್ತದೆ. ಯಾರು ನಾವ ಇಷ್ಟೊತ್ತಿರೋ ಅಲ್ಲಿಂದ ಇಲ್ಲಿ ಕೊಟ್ಕೊಂಡು ತಿರ್ಗಿ ಸಾಕಾಯ್ತು ನಾವು ಅಂತ. ಅಲ್ಲ ಮಾವ, ನಿಮಗೆ ನಮ್ಮ ಮೇಲೆ ಏನಾದ್ರು ಹಾಗೆ ಇದ್ರೆ ಇಲ್ಲೇ ಒಂದ್ 4 ಪೆಟ್ಟು ಕೊಡಿ. ಯಾಕಪ್ಪ? ಯಾರ್ಯಾರ ಹತ್ರ ಯಾಕೆ ಹೊಡಿಸ್ತೀರಿ ಸುಮ್ಮನೆ? ಅಲ್ಲೂ ಅವರು ನಮಗ್ ಬಡಗಿ. ಚಂದ್ರಸೇನ ಇದ್ದಾನಲ್ಲ ಜೊತೆಯಲ್ಲಿ, ಅವ ಇದ್ರ ಮೇಲೆ ಮತ್ತೆ ನಾವ್ ಎಂದಾಗ ಜೊತೆಯಲ್ಲಿದ್ದಾನೆ ಅಂತ ಹೇಳಿದ್ ಸಹಕಾರಕ್ಕಾಗಿ. ಅಲ್ಲ, ಇನ್ನಾದ್ರೂ ಸ್ವಲ್ಪ ಸರಿಯಾಗ್ಬೋದಲ್ಲ ಬಾವ? ಹರಗಿರಿಜರನ್ನ ಕಂಡಾಗಲೂ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಲಿಲ್ವಾ? ನಮಗ ಆಗಿಯೇ ಕೇಳಿದ್ದು.
ಆಯ್ತು ಮಾವ. ಕಳಿಂಗ ಹೇಗುಂಟು ಇವಾಗ? ಕಳಿಂಗ ದೇವರಾಣೆ ಹೇಗುಂಟು, ಬರುವಾಗಲೇ ಅಂತ ಇರ್ಲಿಲ್ಲ, ಈಗ ಹೇಗಿರ್ತದೆ? ಈಗೇನು ಹೊಂದ್ ಕಟ್ಟಿತ್ತೇನು. ಯೋಚನೆ ಮಾಡಬೇಡಿ, ಇವ ಒಬ್ಬ ಅಲ್ಲ ಅಂತ ಆಗಿದ್ರೆ ಕಳಿಂಗ ವಿರೋಧಿಗಳ ಪಾಲೆ ಆಗ್ತಾ ಇತ್ತು. ಅದು ಆರು ತೊಂದ್ರೆ ಇಲ್ಲ ಅಲ್ಲಿ ಅಂತ ಇಲ್ಲ. ನಮ್ಗೆ ಇಲ್ಲೇ ಅಂತ ಜಾಗ ಕೊಡಿ ಸಾಕು. ಏನು ಇಲ್ಲೇ ಎಂತ ಮಾಡ್ಕೊ ಇರ್ತವೆ ಗುರುಗಳೇ. ಮಾಮಯ್ಯ ಗುರುಗಳೇ ಒಂದು ಕೆಲಸ ಮಾಡಿ, ಅವರಿಬ್ರು ಇಲ್ಲೇ ಇರ್ಲಿ. ಯಾಕೆ ಕೆಲವೊಂದು ಸಂದರ್ಭ ಬೇಸರವಾದಾಗ ಅವರನ್ನ ಮಾತನಾಡಿಸಿದ್ರೆ ಆ ಬೇಸರ ದೂರ ಆಗ್ತದೆ. ಬಾವಾ ಒಳ್ಳೆ ಮಾತಾಡೋದು. ಆಯ್ತಪ್ಪ, ಒಬ್ಬನಿಗೆ ಕಳಿಂಗ ಆಯ್ತು, ಒಬ್ಬನಿಗೆ ಮಗದಾಯ್ತು, ನಿನಗೆ ಹೇಗೂ ನಿನ್ನದ್ದೇ ಇದೆಯಲ್ಲ. ಆಗ್ಲಿ ಗುರು. ಅಡ್ಡಿಲ್ಲ. ಆಯ್ತು, ಎಂತಾದ್ರು ಹೇಳೋರಿ ಎಲ್ಲ ಕಡೆ. ಏನು ನಾವೆಲ್ಲರೂ ಒಂದಾಗಿದ್ದೇವೆ. ಒಂದಾದಂತ ಈ ಸಂದರ್ಭ ಆರಾಧ್ಯ ದೇವಿಯಾದಂತ ಮಾತೆಯನ್ನ ಪೂಜಿಸೋಣ. ಇಷ್ಟು ಮಾತ್ರ ಅಲ್ಲ, ಒಟ್ಟಾದಕ್ಕಾಗಿ ಸಂತಸ ಕೂಟವನ್ನು ಇರ್ತದೆ.